ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಗೋಮಾತೆ ಹಾಗೂ ಗಂಗಾದೇವಿಯ ಈ ಕತೆ ಕೇಳುವುದರಿಂದ ಪರಮೇಶ್ವರನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಇದರಿಂದ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ. ಹಾಗೆ ನೀರಿನಿಂದ ಇರುವ ಗಂಡಾಂತರ ತಪ್ಪಿ ಹೋಗುತ್ತದೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸಾಕ್ಷಾತ್ ಗಂಗಾದೇವಿ ಗೋಮಾತೆಯನ್ನು ರಕ್ಷಿಸಲು ಭೂಮಿಗೆ ಬಂದಂತ ಕತೆ ಇದು. ಪೂರ್ವದಲ್ಲಿ ದಂಡಕಾರಣ್ಯದಲ್ಲಿ ಗೌತಮ ಮಹರ್ಷಿ ವಾಸವಿದ್ದರು. ನೀರಿನ ಅನುಕೂಲಕ್ಕಾಗಿ ಆಶ್ರಮದ ಪಕ್ಕದಲ್ಲಿ ಕಲ್ಯಾಣಿ ಅಥವಾ ಮೆಟ್ಟಿಲು ಬಾವಿಯೊಂದನ್ನು ಅಗಿಸಿದ್ದರು. ಆ ಪ್ರದೇಶವು ಕೂಡ ಹಚ್ಚ ಹಸುರಾಗಿ ಸುಂದರವಾಗಿ ಕಾಣಿಸುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಆ ಪ್ರಾಂತ್ಯವನ್ನು ಬರಡು ಆಕ್ರಮಿಸಿತು. ನೋಡುತ್ತಿದ್ದಂತೆ ಆ ಪ್ರದೇಶ ನಿರ್ಜೀವವಾಯಿತು. ಕಲ್ಯಾಣಿ ಕೂಡ ಒಣಗಿ ಹೋಯಿತು. ಬೆಳೆಯೆಲ್ಲ ಸತ್ತು ಹೋಯಿತು. ಜನರು ಹಸಿವು ದಾಹದಿಂದ ಬಳಲುತ್ತಿದ್ದರು. ಆ ಊರಿನ ಪರಿಸ್ಥಿತಿ ಹಾಗೂ ಆ ಜನರನ್ನು ನೋಡಿದರೆ ಯಾರಿಗಾದರೂ ಕರುಳು ಕಿತ್ತು ಬರುವಂತಿತ್ತು. ಸುಮಾರು 12 ವರ್ಷಗಳು ಇದೇ ರೀತಿ ಕಳೆಯಿತು. ಜನರು ರಾಶಿ ರಾಶಿಯಾಗಿ ಸತ್ತು ಬೀಳುತ್ತಿದ್ದರು. ತಪಸ್ಸಿಂದ ಹೊರಬಂದ ಗೌತಮ ಮಹರ್ಷಿ ಆ ಪ್ರಾಂತ್ಯದ ಪರಿಸ್ಥಿತಿ ನೋಡಿ ಕಂಗಾಲಾದರು. ಮತ್ತೆ ಅವರ ಪ್ರಾಂತ್ಯ ಎಂದಿನಂತೆ ಹಚ್ಚ ಹಸುರಾಗಿ ಕಂಗೊಳಿಸಬೇಕೆಂದು ವರುಣ ದೇವರನ್ನು ಪ್ರಾರ್ಥಿಸಿದರು. ಈ ಕೂಡಲೇ ಮಳೆ ಸುರಿಸು ಎಂದು ವರುಣ ದೇವರನ್ನು ಬೇಡಿಕೊಂಡರೆ ಆ ಬೇಡಿಕೆಗೆ ವರುಣ ಮಣಿಯಲಿಲ್ಲ. ಗೌತಮ ಮಹರ್ಷಿಯ ಬೇಡಿಕೆ ಅವರ ಕಿವಿಗೆ ಬೀಳದಿರಲು ವರುಣ ದೇವರು ಸೂಕ್ಷ್ಮ ರೂಪ ಧರಿಸಿ ವರುಣ ಲೋಕಕ್ಕೆ ಹೊರಟು ಹೋಗಿದ್ದರು. ವರುಣ ಅವರ ಲೋಕಕ್ಕೆ ಹೊರಟು ಹೋಗಿದ್ದಾರೆಂದು ತಿಳಿದುಕೊಂಡ ಗೌತಮ ಮಹರ್ಷಿ ವರುಣ ಲೋಕದ ಕಡೆ ಪ್ರಯಾಣ ಶುರು ಮಾಡಿದರು. ಗೌತಮ ಮಹರ್ಷಿ ಬರುತ್ತಿದ್ದಾರೆ ಎಂದು ತಿಳಿದುಕೊಂಡ ವರುಣ ಅವರ ಲೋಕ ಕಾಣಿಸದಿರಲು ದಟ್ಟವಾದ ಮೋಡಗಳಿಂದ ಅವರ ಲೋಕವನ್ನು ಮುಚ್ಚಿ ಹಾಕಿದರು. ಏನೇ ಮಾಡಿದರೂ ಗೌತಮ ಮಹರ್ಷಿಯನ್ನು ಮೋಸ ಮಾಡಲು ಸಾಧ್ಯವಾಗಲಿಲ್ಲ. ಅವರು ಆ ಮೋಡಗಳನ್ನು ಕೂಡ ದಾಟಿ ವರುಣ ದೇವರನ್ನು ಭೇಟಿಯಾಗಿ ನೀವು ಈ ಕೂಡಲೇ ನನ್ನ ಪ್ರಾಂತ್ಯಕ್ಕೆ ಬರಬೇಕೆಂದು ಬೇಡಿಕೊಂಡರು. ಆದರೆ ವರುಣ ಒಪ್ಪಲಿಲ್ಲ. ನನ್ನ ಅನುಮತಿ ಇಲ್ಲದೆ ಶ್ರದ್ಧಾವತಿ ನಗರದೊಳಗೆ ಏಕೆ ಪ್ರವೇಶಿಸಿದಿರಿ ಎಂದು ಗೌತಮನ ಮೇಲೆ ವರುಣ ದೇವರು ಕೂಗಾಡಿದರು. ಗೌತಮ ಮಹರ್ಷಿ ಸಮಾಧಾನದಿಂದ, ಓ ವರುಣದೇವ, ನನ್ನ ಪ್ರಾಂತ್ಯದಲ್ಲಿ 12 ವರ್ಷಗಳಿಂದ ಮಳೆ ಇಲ್ಲ. ಪ್ರಾಣಿ ಪಕ್ಷಿ ಮನುಷ್ಯರು ಊಟ ನೀರು ಇಲ್ಲದೆ ರಾಶಿ ರಾಶಿಯಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ನಾನು ತಪಸ್ಸಿನಲ್ಲಿದ್ದ ಕಾರಣ ಇಷ್ಟು ವರ್ಷಗಳ ಕಾಲ ಈ ಪರಿಸ್ಥಿತಿ ನನಗೆ ಗೊತ್ತಿರಲಿಲ್ಲ. ನಿನ್ನ ಮನಸ್ಸು ಇಷ್ಟೊಂದು ಕಠಿಣ ಮಾಡಿಕೊಳ್ಳಬೇಡ. ದಯವಿಟ್ಟು ಒಂದು ಸಾರಿ ನನ್ನ ಜೊತೆ ನನ್ನ ಪ್ರಾಂತ್ಯಕ್ಕೆ ಬಾ ಎಂದು ಬೇಡಿಕೊಂಡರು. ಆದರೂ ವರುಣದೇವರು ಒಪ್ಪಲಿಲ್ಲ. ಅದು ಸಾಲದೆಂಬಂತೆ ಗೌತಮ ಮಹರ್ಷಿಯ ಮೇಲೆ ಅವರ ವಿದ್ಯುತ್ ಪಾಶಗಳನ್ನು ಕೂಡ ಪ್ರಯೋಗಿಸಿದರು. ಇದರಿಂದ ಗೌತಮ ಮಹರ್ಷಿಗೆ ತುಂಬಾ ಕೋಪ ಬಂತು. ಅವರು ವರುಣನ ಅದೇ ಪಾಶಗಳಿಂದ ವರುಣನನ್ನು ಬಂಧಿಸಿ ಅವರನ್ನು ದರದರನೆ ಅವರ ಪ್ರಾಂತ್ಯಕ್ಕೆ ಎಳೆದೋದರು. ತಪಶಕ್ತಿಯಿಂದ ವರುಣನನ್ನು ನೀರಿನಂತೆ ಬದಲಾಯಿಸಿ ಅವರ ಕಲ್ಯಾಣಿಯಲ್ಲಿ ಹರಿಬಿಟ್ಟರು. ಗೌತಮನ ತಪಶಕ್ತಿಯ ಮುಂದೆ ವರುಣನ ಆಟ ನಡೆಯಲಿಲ್ಲ. ಹಾಗಾಗಿ ವರುಣದೇವರು, ಮಹಾಋಷಿ ಗೌತಮ, ಈ ಕಲ್ಯಾಣಿಯಲ್ಲಿ ವಾಸವಿರಲು ನಾನು ಅಂಗೀಕರಿಸುತ್ತೇನೆ. ಆದರೆ ಅದಕ್ಕೊಂದು ಷರತ್ತಿದೆ. ಯಾವ ದಿನ ನೀವು ಪಾಪ ಮಾಡುತ್ತೀರೋ ಆ ಮರುಕ್ಷಣ ನಾನು ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳಿದರು. ಗೌತಮ ಮಹರ್ಷಿ ಆ ಷರತ್ತಿಗೆ ಒಪ್ಪಿಕೊಂಡರು. ಇನ್ನು ಆ ಪ್ರಾಂತ್ಯವೆಲ್ಲ ಬರಡು ಕಬಳಿಸಿದ್ದರೂ ಕೂಡ ಗೌತಮ ಮಹರ್ಷಿಯ ಆಶ್ರಮದ ಜಾಗ ಮಾತ್ರ ಸುಭೀಕ್ಷವಾಗಿತ್ತು. ಶಾಸ್ತ್ರಗಳ ಪ್ರಕಾರ 12 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯ ಯಾವ ಪ್ರಾಂತ್ಯವನ್ನು ಕೂಡ ಬರಡು ಆಕ್ರಮಿಸಬಾರದು. ದಂಡಕಾರಣ್ಯಕ್ಕೆ ಬರಡು ಆವರಿಸಿ 12 ವರ್ಷ ಪೂರ್ತಿಯಾಯಿತು. ಆದರೆ ಗೌತಮ ಮಹರ್ಷಿ ವರುಣದೇವರನ್ನು ಬಂಧಿಸಿದ್ದ ಕಾರಣ ಅವರು ಮಳೆ ಸುರಿಸಿ ಆ ಪ್ರಾಂತ್ಯವನ್ನು ಸುಭಿಕ್ಷವಾಗಿಡಲು ಸಾಧ್ಯವಾಗಲಿಲ್ಲ. ಕೇವಲ ದಂಡಕಾರಣ್ಯ ಮಾತ್ರವಲ್ಲದೆ ಭೂಮಿಯ ಮೇಲೆ ಹಲವಾರು ಜಾಗಗಳು ಬರಡು ಆಕ್ರಮಿಸಿತು. ಇನ್ನು ವಿಧಿ ಇಲ್ಲದೆ ಗೌತಮ ಮಹರ್ಷಿಯ ಕೈಯಲ್ಲಿ ಯಾವುದೋ ಒಂದು ತಪ್ಪು ಮಾಡಿಸಿ
ನಾನು ಇಲ್ಲಿಂದ ಹೊರಟು ಹೋಗಬೇಕೆಂದು ವರುಣದೇವರು ಉಪಾಯ ಹುಡುಕಲು ಶುರು ಮಾಡಿದರು. ಅವರಿಗೊಂದು ಉಪಾಯ ಹೊಳೆಯಿತು. ಕೂಡಲೇ ಒಂದು ಮಾಯಾವಿ ಹಸುವನ್ನು ಸೃಷ್ಟಿಸಿ ಗೌತಮನ ಆಶ್ರಮದೊಳಗೆ ಕಳಿಸಿದರು ವರುಣ. ಹಸು ಹುಚ್ಚು ಹಿಡಿದಂತೆ ಆಡುತ್ತಾ ಆಶ್ರಮವನ್ನೆಲ್ಲ ನಾಶಪಡಿಸುತ್ತಿತ್ತು. ಇದರಿಂದ ಗೌತಮ ಮಹರ್ಷಿ 4 ದರ್ಬೆಗಳನ್ನು ತೆಗೆದುಕೊಂಡು ಹಸುವನ್ನು ಹೆದರಿಸಿದರು. ಅಷ್ಟಕ್ಕೆ ಆ ಹಸು ನೆಲದ ಮೇಲೆ ಕುಸಿದು ಬಿದ್ದು ಪ್ರಾಣ ಕಳೆದುಕೊಂಡಿತು. ಇನ್ನು ಗೌತಮ ಮಹರ್ಷಿಗೆ ಗೋಹತ್ಯಾಪಾತಕ ಅಂಟಿಕೊಂಡಿತು. ಪಾಪ ಮಾಡಿದರೆ ಹೊರಟು ಹೋಗುತ್ತೇನೆ ಎಂದು ವರುಣ ಇಟ್ಟಂತ ಷರತ್ತಿನ ಪ್ರಕಾರ ವರುಣದೇವರು ಅಲ್ಲಿಂದ ಹೊರಟು ಹೋದರು. ಮತ್ತೆ ಎಂದಿನಂತೆ ಅಲ್ಲಿ ಬರಡು ಆವರಿಸಿತು. ಆಶ್ರಮದಲ್ಲಿ ನಡೆದ ವಿಷಯ ಒಂದು ಮಾಯೆಯಂತೆ ಇತ್ತು. ಇದರಿಂದ ದುಃಖದಲ್ಲಿ ಮುಳುಗಿ ಹೋಗಿದ್ದ ಗೌತಮ ಮಹರ್ಷಿ ಪರಿಹಾರ ಕೇಳಲು ಬ್ರಹ್ಮದೇವರ ಹತ್ತಿರ ಹೋದರು. ಬ್ರಹ್ಮದೇವರ ಸಲಹೆಯ ಪ್ರಕಾರ ಶಿವನಿಗಾಗಿ ಗಾಢವಾದ ತಪಸ್ಸು ಶುರು ಮಾಡಿದರು. ಅವರ ಮುಂದೆ ಪ್ರತ್ಯಕ್ಷವಾದ ಪರಮೇಶ್ವರ ವರ ಕೇಳುವಂತೆ ಹೇಳಿದರು. ಆಗ ಗೌತಮ ಮಹರ್ಷಿ, ಪ್ರಭು, ನಿಮ್ಮ ಜಟಾಜೂಟದಲ್ಲಿ ನೆಲೆಸಿರುವ ಗಂಗೆಯನ್ನು ನನ್ನ ಪ್ರಾಂತ್ಯಕ್ಕೆ ಸ್ವಲ್ಪ ಕಾಲ ಕಳಿಸಿಕೊಡಿ ಎಂದು ಬೇಡಿಕೊಂಡರು. ತಥಾಸ್ತು ಅಂದರು ಪರಮೇಶ್ವರ. ಇನ್ನು ಶಿವನ ಜಟಾಜೂಟದಿಂದ ಆಕಾಶಗಂಗೆ ನೆಲದ ಮೇಲೆ ಹಾರಿದಳು. ಗೌತಮನ ಕೋರಿಕೆಯ ಮೇರೆಗೆ ಗಂಗೆ ಆ ಹಸುವಿನ ಮೃತದೇಹದ ಮೇಲೆ ಹರಿದಳು. ಆ ಹಸು ಆ ಕೂಡಲೇ ಜೀವಂತವಾಯಿತು. ಗೌತಮ ಮಹರ್ಷಿಗೆ ಅಂಟಿಕೊಂಡಿದ್ದ ಗೋಹತ್ಯಾಪಾತಕ ನಿವಾರಣೆಯಾಯಿತು. ಅದರ ನಂತರ 7 ಋಷಿಗಳು ಆಕಾಶಗಂಗೆಯನ್ನು ಸಮುದ್ರ ದೇವರ ಹತ್ತಿರ ತಲುಪಿಸಿದರು. ಗಂಗಾದೇವಿ ಪ್ರಯಾಣಿಸಿದ ಸ್ಥಳಗಳೆಲ್ಲವೂ ಹಚ್ಚ ಹಸುರಾಗಿ ಬದಲಾಯಿತು. ಗೌತಮನಿಂದ ಭೂಮಿಗೆ ಬಂದ ಕಾರಣ ಗಂಗೆಗೆ ಗೌತಮಿ ಎಂಬ ಹೆಸರು ಬಂತು. ಗೋಮಾತೆಯನ್ನು ಬದುಕಿಸಿದ ಕಾರಣ ಆಕೆಗೆ ಗೋದಾವರಿ ಎಂಬ ಹೆಸರು ಬಂತು. ಆ ಕಾಲದಲ್ಲಿ ಗೋಮಾತೆಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡುತ್ತಿದ್ದರು. ಗೋಮಾತೆಯ ಶ್ರೇಷ್ಠತೆಯನ್ನು ವಿವರಿಸುವ ಈ ಕತೆ ಹುಣ್ಣಿಮೆಯಂದು ಕೇಳುವುದರಿಂದ ಸಕಲ ಶುಭಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.